ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಕುಕ್ ವಿತ್ ನಿಸಾ UK ಫುಡ್ಗೆ ಸ್ವಾಗತ. ನಾನಿವತ್ತು ಮನೆಯಲ್ಲೇ ನಮ್ಮನೆ ಶೈಲಿಯಲ್ಲಿ ನಾನು ಮಾವಿನಕಾಯಿದು ಉಪ್ಪಿನಕಾಯಿ ತೋರಿಸ್ತಾ ಇದ್ದೀನಿ. ಇಲ್ಲಿ 4 ದಪ್ಪ ಇರುವಂಥ ಉಪ್ಪಿನಕಾಯಿಗೆ ಯೂಸ್ ಮಾಡುವಂಥ ಮಾವಿನಕಾಯಿ ತೊಗೊಂಡಿದ್ದೀನಿ. ಇಲ್ಲಿ ಕಲ್ಲುಪ್ಪು, ಸ್ವಲ್ಪ ಮೆಂತ್ಯ, ಜೀರಿಗೆ, ಸಾಸಿವೆ, ಅಚ್ಕಾರದ ಪುಡಿ, ಆಮೇಲೆ ಎಣ್ಣೆ, ಇಷ್ಟೇ ನಾವು ಯೂಸ್ ಮಾಡೋದು. ಇಲ್ಲಿ ನಾನು ಸಾಸಿವೆ ಎಣ್ಣೆ ತೊಗೊಂಡಿದ್ದೀನಿ. ನೀವು ಕಡಲೆ ಬೀಜದ ಎಣ್ಣೆ ಆದರೂ ಯೂಸ್ ಮಾಡ್ಕೊಳ್ಳಿ. ಇವಾಗ ಮ್ಯಾಂಗೋನ ನೀಟಾಗಿ ತೊಳೆದು ಒರೆಸಿ ಇವಾಗ ಕಟ್ ಮಾಡ್ಕೊತಾ ಇದ್ದೀನಿ. ನೀವು ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನೀವು ಮಾವಿನಕಾಯಿನ ಕಟ್ ಮಾಡ್ಕೋಬೋದು. ಇಲ್ಲಿ ನೋಡಿ, ಒಳಗಡೆ ಇರೋದು ಚಿಪ್ಪನ್ನು ತೆಗಿತಾ ಇದ್ದೀನಿ. ಕೆಲವೊಬ್ಬರು ಚಿಪ್ಪನ್ನು ಹಾಗೆ ಇಟ್ಬಿಟ್ಟು ಕೂಡ ಹಾಕ್ತಾರೆ ಮಾವಿನಕಾಯಿ, ಅದನ್ನು ಕೂಡ ತುಂಬ ಟೇಸ್ಟಾಗಿ ಬರುತ್ತೆ. ನಾನು ಚಿಪ್ಪನ್ನು ತೆಗೆದುಬಿಟ್ಟು ಹಾಕ್ತಾಯಿದ್ದೀನಿ, ಯಾಕಂದರೆ ಸ್ವಲ್ಪ ಚಿಪ್ಪಿದು ಎಳೆದಿದೆ, ಹಾಗಾಗಿ ತೆಗಿತಾ ಇದ್ದೀನಿ. ನೋಡಿ, ಇಷ್ಟು ನೀಟಾಗಿ ಕಟ್ ಮಾಡಿರೋ ಅಂಥ ಮಾವಿನಕಾಯಿ ನೀಟಾಗಿ ಕಟ್ ಮಾಡ್ಕೋಬೇಕು. ಇಲ್ಲಿ ನಾನು ಜೀರಿಗೆ ತೊಗೊಂಡಿದ್ದೀನಿ, ಒಂದು 25 ಗ್ರಾಮಷ್ಟು ಜೀರಿಗೆ ಇದೆ. ನೀಟಾಗಿ ಹುರ್ಕೋತಾ ಇದ್ದೀನಿ, ಅದ್ರ ಘಮ ಬರೋವರೆಗೂ ಹುರ್ಕೋಬೇಕು. ಇಲ್ಲಿ 3 ಟೀ ಸ್ಪೂನ್ ಆಗೋಷ್ಟು ಮೆಂತ್ಯ ಕಾಳು ತೊಗೊಂಡಿನಿ, ಅದನ್ನು ಕೂಡ ನೀಟಾಗಿ ಹುರ್ಕೋಬೇಕು. ಸಾಸಿವೆನೂ ಕೂಡ ಅಷ್ಟೇ ನೀಟಾಗಿ ಹುರ್ಕೋಬೇಕು. ಇಲ್ಲಿ ನಾನು ಒಂದು ಪಾತ್ರೆ ಇಟ್ಟಿದ್ದೀನಿ, ಇದಕ್ಕೆ ಎಣ್ಣೆ ಹಾಕ್ತಾಯಿದ್ದೀನಿ. ನಾನು ಸಾಸಿವೆ ಎಣ್ಣೆ ಯೂಸ್ ಮಾಡ್ಕೋತಾ ಇದ್ದೀನಿ, ನಾನು ಬಿಸಿ ಮಾಡೇ ಯೂಸ್ ಮಾಡ್ಕೋತಾ ಇದ್ದೀನಿ. ನೀವು ಹಾಗೆ ಬೇಕಾದರೆ ಹಾಕ್ಕೊಳ್ಳಿ. ಇದಕ್ಕೆ ನಾನು ಒಂದು ಸ್ವಲ್ಪ ಜೀರಿಗೆ, ಆಮೇಲೆ ಸಾಸಿವೆ, ಸ್ವಲ್ಪ ಅರಿಶಿಣದ ಪುಡಿನ ಹಾಕೋತಾ ಇದ್ದೀನಿ. ಇವಾಗ ಇಲ್ಲಿ ಸೈಡಿಗೆ ಇಟ್ಟಿರೋದು ತಣ್ಣಗಾಗಿದೆ. ಇವಾಗ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ಳೋಣ. 3 ಸೇರಿಸಿ ನಾನು ಪೌಡ್ರ್ ಮಾಡ್ಕೊತಾ ಇದ್ದೀನಿ. ತುಂಬ ನುಣ್ಣಗಲ್ಲ, ತರಿಯಾಗಿ. ಇಲ್ಲಿ ನೋಡಿ, ಎಣ್ಣೆನೂ ಕೂಡ ಬಿಸಿಯಾಗಿದೆ, ಅದಕ್ಕೆ ಸ್ವಲ್ಪ ಅರಿಶಿನ. ನಾನಿದು 1 ತಿಂಗಳಿಗೆ ಆಗೋಷ್ಟು ಉಪ್ಪಿನಕಾಯಿನ ಮಾಡ್ಕೊತಿದ್ದೀನಿ. ನೀವು ವರ್ಷಾನುಗಟ್ಟಲೆ ಇಡ್ತೀನಂದರೆ ಇದಕ್ಕೆ ಅರಿಶಿಣದ ಪುಡಿ ಹಾಕೋಕ್ಕೆ ಹೋಗಬೇಡಿ. ಇಲ್ಲಿ ನೋಡಿ, ಇಷ್ಟನ್ನು ನಾನು ಇವಾಗ ಕಲ್ಲುಪ್ಪು ಪೌಡ್ರ್ ಮಾಡಿ ಇಟ್ಕೊತಿದ್ದೀನಿ. ದೊಡ್ಡ ಟೇಬಲ್ ಸ್ಪೂನಿಂದ 2 ಟೇಬಲ್ ಸ್ಪೂನ್ ಆಗೋಷ್ಟು ನಾನು ಕಲ್ಲುಪ್ಪನ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ ಇದಕ್ಕೆ ನಾನು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿನಲ್ವಾ, ಅಚ್ಕಾರದ ಪುಡಿ, ಇದಕ್ಕೆ ಅಚ್ಕಾರದ ಪುಡಿನೂ ಕೂಡ ಹಾಕೋತಾ ಇದ್ದೀನಿ. ಅದೇ ಸೌಟಿಂದ, ಅಂದರೆ ಟೇಬಲ್ ಸ್ಪೂನಿಂದ 2 ದೊಡ್ಡ ಸೈಜ್ ಆಗೋಷ್ಟು ಅಚ್ಕಾರದ ಪುಡಿ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಎಲ್ಲ ಕಡೆ ಮಾವಿನಕಾಯಿಗೆ ಖಾರ ಉಪ್ಪು ನೀಟಾಗಿ ಮಿಕ್ಸ್ ಆಗಿದೆ. ಇವಾಗ ನಾನು ಜೀರಿಗೆ, ಸಾಸಿವೆ, ಆಮೇಲೆ ಮೆಂತ್ಯನ ಪೌಡ್ರ್ ಮಾಡಿ ಇಟ್ಕೊತಿದ್ನಲ್ವ, ಹುರಿದಿರೋದು, ಅದು ಪೌಡ್ರ್ ಹಾಕ್ಕೋತಾ ಇದ್ದೀನಿ. ಅದನ್ನು ಹಾಕಿ ನಾನು ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ. ಇದು ತುಂಬಾ ರುಚಿಯಾಗುತ್ತೆ. ಆವಾಗಲೇ ತಿನ್ಬೋದು ನೀವು, ಇಲ್ಲ ಅಂದರೆ 1 ವಾರ ಹಂಗೇ ಮುಟ್ಟಲಾರ್ದಂಗೆ ಇಟ್ಬಿಡಬೇಕು. ಆಮೇಲೆ ಇದೆಲ್ಲ ಡೇಟ್ ಆದಾಗೆಲ್ಲ ಉಪ್ಪಿನಕಾಯಿ ಮುಟ್ಟಬಾರ್ದು. ಆಮೇಲೆ ಒದ್ದೆ ಕೈಯಿಂದ ಮುಟ್ಟಬಾರ್ದು. ನಾನ್ ವೆಜ್ ತಿಂದಾಗ ಉಪ್ಪಿನಕಾಯಿ ಮುಟ್ಟಬಾರ್ದು. ಹಾಗೈತಂದರೆ ಕೆಟ್ಟು ಹೋಗುತ್ತೆ ಉಪ್ಪಿನಕಾಯಿ. ಇದು ಒಂದು ಸೈಡ್ ಯಾರು ಮುಟ್ಲಾರ ಜಾಗಕ್ಕೆ ಎತ್ತಿಕ್ಬಿಡಬೇಕು. ನೀವು ಮಾಗಕ್ಕೆ 1 ವಾರ ಇಟ್ಟರೆ ಸಾಕಿದು. ನೋಡಿ, ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇವಾಗ ಸೌಟಿಂದನೇ ನಾನು, ಆಮೇಲೆ ಕೈಯಿಂದ ಮಿಕ್ಸ್ ಮಾಡ್ಕೋತೀನಿ. ನಾನಿಲ್ಲಿ 1/4 kg ಅಷ್ಟು ಎಣ್ಣೆನ ಯೂಸ್ ಮಾಡಿದ್ದೀನಿ 4 ಕಾಯಿಗೆ. ನಿಮಗೆ ಸಾಸಿವೆ ಎಣ್ಣೆ ಇಷ್ಟ ಇಲ್ಲ ಅಂದರೆ ಕಡಲೆ ಬೀಜದ ಎಣ್ಣೆ ಕೂಡ ನೀವು ಹಾಕ್ಕೋಬೋದು. ಯಾಕಂದರೆ ಕಡಲೆ ಬೀಜದ ಎಣ್ಣೆ ತುಂಬ ಚೆನ್ನಾಗಿ ಬರುತ್ತೆ ಉಪ್ಪಿನಕಾಯಿ. ಸನ್ಫ್ಯೂರು ಆ ಥರದ ಎಣ್ಣೆ ಹಾಕ್ಕೋಬೇಡಿ, ಅದರಿಂದ ನೀರು ಆಗುತ್ತೆ ಉಪ್ಪಿನಕಾಯಿ ಆ ಎಣ್ಣೆಗಳಿಂದ. ಕಡಲೆ ಬೀಜದ ಎಣ್ಣೆ ಯೂಸ್ ಮಾಡಿ, ಇಲ್ಲ ಅಂದರೆ ನೀವು ಸಾಸಿವೆ ಎಣ್ಣೆ ಯೂಸ್ ಮಾಡಿ. ಇವಾಗ ನೋಡಿ, ರೆಡಿಯಾಗಿದೆ ಹೋಮ್ ಮೇಡ್ ಉಪ್ಪಿನಕಾಯಿ. ರುಚಿಯಾಗಿ ಶುಚಿಯಾಗಿ ಮಾಡಿರುವಂಥ ಮಾವಿನಕಾಯಿ ಉಪ್ಪಿನಕಾಯಿ ರೆಡಿಯಾಗಿದೆ.
ಮಾವಿನಕಾಯಿ ಖಾರನೂ ಅನ್ಬೋದು, ಇಲ್ಲ ಉಪ್ಪಿನಕಾಯಿನೂ ಅನ್ಬೋದು. ನಿಮ್ಮ ಮನೆಯಲ್ಲೂ ನೀವು ಒಂದು ಸರ್ತಿ ಟ್ರೈ ಮಾಡಿ, ಟೇಸ್ಟ್ ಮಾಡಿ, ಕಮೆಂಟ್ಸಲ್ಲಿ ಹೇಳಿ ನಿಮ್ಮ ಮನೆಯಲ್ಲೂ ಮಾಡಿದಾಗ ಹೇಗೆ ಬಂತು ಅಂತ. ನಾನಿಲ್ಲಿ ಒಂದು ಜಾರ್ ತೊಗೊಂಡಿದ್ದೀನಿ, ಅದು ನೀಟಾಗಿ ಒರೆಸ್ಕೊಂಡು ಒಂದು ಸ್ವಲ್ಪ ತಳಕ್ಕೆ ಉಪ್ಪು ಹಾಕ್ತಿದ್ದೀನಿ ನಾನು. ನೀವು ಹಾಕ್ತಿರೋ ಬಿಡ್ತಿರೋ ಅದು ನಿಮಗೆ ಬಿಟ್ಟಿರೋದು. ನಮ್ಮ ಮನೇಲಿ ಹೀಗೆ ಹಾಕೋದು. ಒಂದು ಸ್ವಲ್ಪ ಉಪ್ಪು ಹಾಕಿ ತಳಕ್ಕೆ ಮಾಡಿರೋ ಅಂಥ ಉಪ್ಪಿನಕಾಯಿನ ನೋಡಿ ಎಷ್ಟು ಚೆನ್ನಾಗಿ, ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ಇವಾಗ ಒಂದು ಜಾಡಿಯಲ್ಲಿ ಇದನ್ನು ಹಾಕ್ಕೊಳ್ಳೋಣ. 1.5 kg ಉಪ್ಪಿನಕಾಯಿ ರೆಡಿಯಾಗಿದೆ. ಇದು 1 kgದು ಜಾರು. ನಾನು ಮಿಕ್ಕಿದ್ದನ್ನು ಅದೇ ಡಬ್ಬದಲ್ಲಿ ಹಾಗೆ ಬಿಡ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಉಪ್ಪಿನಕಾಯಿ. ಇವಾಗ ಮಾವಿನಕಾಯಿ ಸೀಸನ್ ಇದೆ. ನೀವು ಯಾವ ಥರದ್ದು ಉಪ್ಪಿನಕಾಯಿ ಆದರೂ ಹಾಕ್ಕೋಬೋದು. ಮನೆಯಲ್ಲಿ ಚಟ್ನಿ ಮಾಡ್ಕೋಬೋದು. ಮ್ಯಾಂಗೋ ಎಲ್ಲ ಥರದಲ್ಲಿ ಯೂಸ್ ಆಗುತ್ತೆ. ಚಿತ್ರಾನ್ನಕ್ಕೆ, ಆಂಪನ್ನ, ಮ್ಯಾಂಗೋ ಜ್ಯೂಸು, ಇಲ್ಲಿ ನೋಡಿ ಶರ್ಬತ್ತು ಕೂಡ ಮಾಡ್ಕೋಬೋದು ಮ್ಯಾಂಗೋದಿಂದ. ರೆಡಿಯಾಗಿದೆ ಮಾವಿನಕಾಯಿ ಉಪ್ಪಿನಕಾಯಿ ರೆಡಿಯಾಗಿದೆ ನೋಡಿ. ಇದನ್ನು ಹಾಗೆ ನಾನು ಮುಚ್ಚಿ ಎತ್ತಿಕ್ತೀನಿ. ಇದರಲ್ಲಿ ಇನ್ನೂ ಸ್ವಲ್ಪ ಉಳಿದಿದೆ ನೋಡಿ. ಇದನ್ನು ನೀವು ಹಾಗೇನೂ ಕೂಡ ತಿನ್ಕೋಬೋದು. ಇವಾಗೇ ನೀವು ಊಟದ ಜೊತೆ ಹಾಕ್ಕೊಂಡು ತಿಂತೀನಿ ಅಂದ್ರೂ ಕೂಡ ಅಷ್ಟೇ ರುಚಿಯಾಗಿರುತ್ತೆ ಇದು.